ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಲ್ಲಿ. ಸೊ ಲಾಸ್ಟ್ 4 ವೀಡಿಯೋಸಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ ಇಂಟಿಗ್ರೇಷನ್ ಚಾಪ್ಟರಿಂದ ಡಿಸ್ಕಸ್ ಮಾಡ್ತಿದ್ವಿ. ಸೊ ಈಗ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸಲ್ಲಿ 5th ಕ್ವಶನ್ನು 6th ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಿ. ಇನ್ನು ರಿಮೈನಿಂಗ್ ಎಷ್ಟು ಉಳಿತು? ಇಂಟಿಗ್ರೇಷನ್ dx ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇದನ್ನು ಸಾಲ್ವ್ ಮಾಡೋಣ. ಇಂಟಿಗ್ರೇಷನ್ dx ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಸಾಲ್ವ್ ಮಾಡೋಣ. ಇವೆರಡು ಸಿಮಿಲರ್ ಇದಾವೆ ಪ್ರೂಫು. ಸೊ ಅದಕ್ಕೆ ಇವೆರಡು ಒಂದೇ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು 5 ವೀಡಿಯೋಸ್ ಮಾಡಿದ್ದೀನಲ್ಲ, ಸೊ 5 ವೀಡಿಯೋಸಲ್ಲಿ ಫಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ಒಂದೇ ಥರ ಇದೆ ಕ್ವಶನ್ ಅದು. ಸೊ 3rd 4th ಒಂದೇ ಫಾರ್ಮೆಟಲ್ಲಿದೆ. ಈಗ ನೆಕ್ಸ್ಟ್ ಈಗ ಫಿಫ್ತ್ ವೀಡಿಯೋದಲ್ಲಿ 5th ಕ್ವಶನ್ 6th ಕ್ವಶನ್ ಮಾಡ್ತೀನಿ, ಇವು ಸೇಮ್ ಇದ್ದಾವೆ. ಸೊ ಈಗ ನಾವು 6 ಕ್ವಶನ್ಸ್ನ ಕಲಿಬೇಕು 5 ಮಾರ್ಕ್ಸಿಗೆ. ಇವು 6 ಕ್ವಶನ್ಸಲ್ಲಿ 3 ಕ್ವಶನ್ಸ್ ಯಾವ ಥರ ಇದಾವೋ ಇನ್ನು ರಿಮೈನಿಂಗ್ 3 ಕ್ವಶನ್ಸ್ ಅದೇ ಪ್ಯಾಟರ್ನಲ್ಲಿ ಬರುತ್ತೆ, ಅದೇ ಥರ ವರ್ಕ್ ಆಗುತ್ತೆ. ಸೊ ನೀವು ಕಂಪೇರ್ ಮಾಡಿ ಓದೋದ್ರಿಂದ ಈಸಿ ಅನಿಸುತ್ತೆ. ಕಂಪೇರ್ ಮಾಡಿ ನಾವು ಪ್ರಿಪೇರ್ ಆಗೋದ್ರಿಂದ ಸೊ ನಮಗೆ 3 ಕ್ವಶನ್ಸ್ ಪ್ರಿಪೇರ್ ಆಗ್ತಾ ಇನ್ನು ರಿಮೈನಿಂಗ್ 3 ಕ್ವಶನ್ಸ್ ನಮಗೆ ಈಸಿ ಆಗ್ತಾ ಹೋಗ್ಬಿಡುತ್ತೆ. ಸೊ 6 ಕ್ವಶನ್ಸ್ ಅನ್ಕೋಬಾರ್ದು, ಈಗ ಓನ್ಲಿ ನಾವು 3 ಕ್ವಶನ್ಸ್ ಅಷ್ಟೇ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಬೇಕು. ಇನ್ನು ರಿಮೈನಿಂಗ್ 3 ಕ್ವಶನ್ಸ್ ಆಟೋಮೆಟಿಕ್ಕಾಗಿ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವು ಆ ಥರ ಇದಾವೆ ಪ್ರಾಬ್ಲಮ್ಸು. ನೆಕ್ಸ್ಟ್ ಇದ್ರ ಮೇಲೆ ಬರೋ ಪ್ರಾಬ್ಲಮ್ಸ್ ಎಲ್ಲ ಒಂದೇ ಥರ ಇರ್ತವೆ. ಪರ್ಫೆಕ್ಟ್ ಸ್ಕ್ವೇರ್ ಮಾಡೋದು ಮೆಥಡ್ ಗೊತ್ತಿರ್ಬೇಕು ನಮಗೆ. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ ಬಂದಾಗ ಮತ್ತು ಈ ವ್ಯಾಲ್ಯೂಸ್ ಇದೇನಿರುತ್ತೋ ಅದ್ರಿಗೆ ಎಕ್ಸ್ ವ್ಯಾಲ್ಯೂ ಎ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಕ್ಸ್ ಕೋಫಿಷಿಯೆಂಟ್ ಬಂದಾಗ ಯಾವ ಥರ ಬರೀಬೇಕು, ಸೊ ಆ ಥರ ಸ್ವಲ್ಪ ನೋಡಿಕೊಂಡ್ರೆ ಯಾವ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಇದ್ರ ಮೇಲೆ. ಓಕೆ, ಸೊ ಇವೆರಡು ಪ್ರೂವ್ ಮಾಡಿ ವಿತ್ ಸಮ್ ಪ್ರಾಬ್ಲಮ್ಸ್ ವಿಚ್ ಆರ್ ಇನ್ ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಅದರಲ್ಲಿ ಇವು ಇದಾವೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರು ಮತ್ತು ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರು, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎರಡಿದ್ದಾವೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೇಲೆ 3 ಪ್ರಾಬ್ಲಮ್ಸ್ ಇದ್ದಾವೆ. ಇವಿಷ್ಟು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ಫಸ್ಟ್ ಪ್ರೂವ್ ಮಾಡೋಣ. ಸೊ ಇದ್ರ ಪ್ರೂಫ್ ಸಿಮಿಲರ್ ಇದೆ. ಸೊ ಅಬ್ಸರ್ವ್ ಮಾಡಿರಿ ಯಾವ ಥರ ಇದೆ ಅಂತ. ಸೊ ಎರಡು ನಾವು ಕಲಿಯೋದ್ರಿಂದ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಒಂದು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಫಸ್ಟ್ ಒನ್ ಏನಿದೆ, dx ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇದನ್ನು ಪ್ರೂವ್ ಮಾಡಬೇಕು. ಹೌದಾ? ಬಟ್ ಇಲ್ಲಿ ಪುಟ್ ಆ ಥರ ಯಾವುದು ಬರೋಲ್ಲ. ಯಾಕಂದರೆ ನಾನು ಏನು ಹೇಳಿದ್ದೆ, ಪುಟ್ ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಅಂತ ಹಾಕ್ತೀವಲ್ಲ ನಾವು, ಈ ಥರ ಹಿಂಗೆ ಸ್ಕ್ವೇರ್ ರೂಟ್ ಆಫ್ ಏನು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಮತ್ತು ವಿತೌಟ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸ್ಕ್ವೇರ್ ರೂಟ್ ಇರೋಕ್ಕೆಲ್ಲ ಪುಟ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಅಂತ ಬರಿತೀವಲ್ಲ, ಅವಕ್ಕೆಲ್ಲ ಪುಟ್ ಮಾಡ್ತೀವಿ ನಾವು. 1 ಡಿವೈಡೆಡ್ ಬೈ ಬಂದು ಸ್ಕ್ವೇರ್ ರೂಟ್ ಬರ್ಬೇಕು. ಸ್ಕ್ವೇರ್ ರೂಟ್ ಇನ್ಸೈಡ್ ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಈ ಥರ ಬಂದಂಗೆಲ್ಲ ಪುಟ್ ಅಂತ ಮಾಡ್ತೀವಿ ನಾವು. ಪುಟ್ ಎಕ್ಸ್ ಈಕ್ವಲ್ಸ್ ಟು ಈ ಥರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ ಎ ಟ್ಯಾನ್ ಟೀಟಾ ಪುಟ್ ಮಾಡ್ತೀವಿ. ಈ ಥರ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತಂದರೆ ಸೆಕೆಂಡ್ ಟೀಟಾ ಪುಟ್ ಮಾಡ್ತೀವಿ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತಂದರೆ ಎ ಸೈನ್ ಟೀಟಾ ಪುಟ್ ಮಾಡ್ತೀವಿ. ವಿತೌಟ್ ಸ್ಕ್ವೇರ್ ರೂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇತ್ತಂದ್ರು ಎ ಟ್ಯಾನ್ ಟೀಟಾ ಪುಟ್ ಮಾಡ್ತೀವಿ. ಎರಡು ಸೇಮ್ ಇವು. ಹೌದಾ? ಇವೆ ಎ ಟ್ಯಾನ್ ಟೀಟಾ, ಸ್ಕ್ವೇರ್ ರೂಟ್ ಇರಲಿ ಇಲ್ಲದೆ ಇರಲಿ. ಬಟ್ ಸ್ಕ್ವೇರ್ ರೂಟ್ ಇದ್ದರೆ ಮಾತ್ರ ಇದಕ್ಕೆ ಸೆಕೆಂಡ್ ಟೀಟಾ, ಇದಕ್ಕೆ ಎ ಸೈನ್ ಟೀಟಾ ಪುಟ್ ಮಾಡ್ತೀವಿ. ಇಲ್ಲಿ ಸ್ಕ್ವೇರ್ ರೂಟ್ ಇಲ್ಲ, ಸೊ ಪುಟ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಅರ್ಥ ಆಗ್ತದೇನೋ? ಪುಟ್ ವರ್ಕ್ ಆಗಲ್ಲ. ಇದು ಓನ್ಲಿ ಫಾರ್ ಈ 4 ಕ್ವಶನ್ಸ್ಗೆ ಅಷ್ಟೇ. ಈ ರಿಮೈನಿಂಗ್ 2 ಕ್ವಶನ್ಸ್ ಇದಾವಲ್ಲ, ಇದು ಪುಟ್ ವರ್ಕ್ ಆಗಲ್ಲ. ಸೊ ಹಂಗಂದ್ರೆ ಹೆಂಗೆ ಸಾಲ್ವ್ ಮಾಡಬೇಕು ಇದು ನೋಡಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇಂಟಿಗ್ರೇಷನ್ನ ಡಿ ಎಕ್ಸ್ ಆ್ಯಸ್ ಇಟ್ ಈಸ್, ಇದೇನು ಪುಟ್ ಮಾಡಲ್ಲ. ಸೊ ಡಿ ಎಕ್ಸ್ ಹಂಗೆ ಇರುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ, ಅದು ಹಾಕ್ತೀನಿ. ಎಕ್ಸ್ ಪ್ಲಸ್ ಎ ಏನಾಗುತ್ತೆ, ಇದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬರಿತೀವಲ್ಲ, ಆ ಥರ ಈ ಥರ ಆಯಿತು. ಈಗ ನೆಕ್ಸ್ಟ್ ಇಂಟಿಗ್ರೇಷನ್, ಈಗ ಅಬ್ಸರ್ವ್ ಮಾಡಿರಿ, 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಇದೆ. ಸೊ ಡಿನಾಮಿನೇಟ್ರಲ್ ಪ್ರಾಡಕ್ಟ್ ಇದೆ. ಸೊ ಡಿನಾಮಿನೇಟ್ರಲ್ ಪ್ರಾಡಕ್ಟ್ ಇದ್ರೆ ಇಂಟಿಗ್ರೇಷನ್ ಮಾಡೋದು ಕಷ್ಟ, ಸಾಲ್ವ್ ಆಗಲ್ಲ. ಸೊ ಅದಕ್ಕೆ ಈ ಡಿನಾಮಿನೇಟ್ರಲ್ಲಿರೋಂಥ 2 ಫ್ಯಾಕ್ಟರ್ಸ್, ಡಿನಾಮಿನೇಟ್ರಲ್ಲಿರೋಂಥ 2 ಟರ್ಮ್ಸ್ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ ಯೂಸ್ ಮಾಡಿಕೊಂಡು ನ್ಯೂಮರೇಟ್ರಲ್ಲಿ 1 ಬರೋ ಥರ ಮಾಡೋದು. ಡಿ ಎಕ್ಸ್ ಸೈಡಿಗೆ ಬರೆದಲ್ಲಿ ಏನಿರುತ್ತೆ, 1 ಇರುತ್ತೆ ನಮಗೆ. ಹೌದಾ? ಇದು ಹಿಂಗೆ ಬರೀತೀನಿ ನೋಡಿ. ಸೊ ಇದೇನು 1 ಇದೆ ಅಂದ್ಕೊಳ್ರಿ, 1 ಇದೆ ಇಲ್ಲಿರ್ತದೆ ಇಂಟು ಡಿ ಎಕ್ಸ್. ಹೆಂಗನ ಬರೋದು, ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಒಂದೇ, 1 ಡಿವೈಡೆಡ್ ಬೈ ಇಂಟು ಡಿ ಎಕ್ಸ್ ಬರೆದ್ರೆ ಒಂದೇ. ಸೊ ಈಗ ನ್ಯೂಮರೇಟ್ರಲ್ಲಿ ಏನು ಬರ್ಬೇಕು ನಮಗೆ, 1 ಬರ್ಬೇಕು. ಇದು ಟಾರ್ಗೆಟ್. ಆ ಥರ ರೆಡಿ ಮಾಡ್ತೀನಿ. ಏನು ಇವ್ನು ಯೂಸ್ ಮಾಡ್ಕೊಂಡು, ಡಿನಾಮಿನೇಟ್ರಲ್ಲಿ ಏನಿದೆ ಅವ್ನು ಯೂಸ್ ಮಾಡ್ಕೊಂಡು. ಸೊ ಡಿನಾಮಿನೇಟ್ರಲ್ಲಿ ಏನಿದೆ ನೋಡಿ ಅವನ್ನ ಬರಿತೀನಿ. ಸೊ ಈಗ ಇದೇನಾಗುತ್ತೆ, ಎಕ್ಸ್ ಪ್ಲಸ್ ಎ ಮತ್ತೇನಿದೆ, ಎಕ್ಸ್ ಮೈನಸ್ ಎ ಇದೆ. ಡಿನಾಮಿನೇಟ್ರಲ್ಲಿ ಆ್ಯಸ್ ಇಟ್ ಈಸ್ ಬರ್ತದೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಇಂಟು ಡಿ ಎಕ್ಸ್, ಇದು ಕ್ಯಾರಿ ಆಗುತ್ತೆ ಇಂಟು ಡಿ ಎಕ್ಸ್. ಈಗ ಅಬ್ಸರ್ವ್ ಮಾಡಿದ್ರೆ 1 ಬರ್ಬೇಕಂದ್ರೆ ಇವೆರಡರ ಮಧ್ಯೆ ಸೈನ್ ಏನು ಹಾಕ್ಬೇಕಂತ, ಈ ಪಾರ್ಟಲ್ಲಿ ಏನು ಹಾಕಬೇಕು, ಪ್ಲಸ್ಸಾ ಮೈನಸ್ಸಾ ಇಂಟು ಡಿವಿಷನ್ ಯಾವ್ದು ಹಾಕ್ಬೇಕು, ಯಾವ್ದು ಆಪ್ರೇಷನ್ ಹಾಕಿದರೆ ನಮಗೆ 1 ಬರುತ್ತೆ ಅಂತ ಮೇನ್ ಇಲ್ಲಿ. ಸೊ ಈಗ ಆ ಥರ ಥಿಂಕ್ ಮಾಡಿದರೆ, ಸೊ ಆ ಥರ ಅಬ್ಸರ್ವ್ ಮಾಡಿದ್ರೆ ನಮಗೆ 1 ಬರ್ಬೇಕಂದ್ರೆ ಎಕ್ಸ್ ಹೋಗಬೇಕು. ಇಲ್ಲಿ ನೋಡಿರಿ, ಎಕ್ಸ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ. ಎಕ್ಸ್ ಕ್ಯಾನ್ಸಲ್ ಆಗಬೇಕಂದ್ರೆ ಮೈನಸ್ ಬೇಕು. ಸೊ ಮೈನಸ್ ಆಗ್ತಿದೆ ನೋಡಿರಿ, ಮಧ್ಯದಲ್ಲಿ ಮೈನಸ್ ಹಾಕಿ. ಯಾಕೆ ಮೈನಸ್ ಹಾಕಿದೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಎರಡು ಕ್ಯಾನ್ಸಲ್ ಆಗಬೇಕಂದ್ರೆ ಮಧ್ಯದಲ್ಲಿ ಮೈನಸ್ ಬೇಕು. ಅವಾಗ ಏನಾಗುತ್ತೆ, ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಎಕ್ಸ್ ಮೈನಸ್ ಎಕ್ಸ್
0 ಹೋಗ್ಬಿಡುತ್ತೆ ಎಕ್ಸ್. ಎ ಉಳಿತಲ್ಲ, ಎ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಎ ಆಗುತ್ತೆ. ಎ ಪ್ಲಸ್ ಎ ಏನಾಯ್ತು ಇಲ್ಲಿ, ಎ ಮೈನಸ್ ಸ್ಪ್ಲಿಟ್ ಮಾಡೋದು ಬ್ರ್ಯಾಕೆಟಲ್ಲಿ ಓಪನ್ ಮಾಡಿದಾಗ ಏನಾಯ್ತು, ಎ ಎಕ್ಸ್ ಎಕ್ಸ್ ಹೋಗ್ಬಿಡುತ್ತೆ, ಎ ಮೈನಸ್ ಇಂಟು ಮೈನಸ್ ಎ ಪ್ಲಸ್ ಎ ಪ್ಲಸ್ ಎ 2a ಆಗುತ್ತೆ. ಬಟ್ ಇಲ್ಲಿ ನಮ್ಗೆ ಏನು ಬೇಕಾಗಿರೋದು 1 2 ಏನೂ ಇಲ್ಲ ಇಲ್ಲಿ. ಸೊ ಇಲ್ಲಿ ನ್ಯೂಮರೇಟ್ರಲ್ಲಿ 2a ಉಳಿಯುತ್ತಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 2a ಬರಬಾರ್ದಲ್ಲ ನಮಗೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ 1/2a ಹಾಕ್ಬಿಡ್ತೀನಿ ಅಷ್ಟೆ. 1/2 ಯಾಕೆ, ಇಲ್ಲಿ ನ್ಯೂಮರೇಟ್ರಲ್ಲಿ 2a ಬರ್ತಾ ಇದೆ ನಮಗೆಲ್ಲ ಸಾಲ್ವ್ ಮಾಡಿದ್ಮೇಲೆ. ಎಕ್ಸ್ ಹೋಗ್ಬಿಡ್ತು ಈಸಿಯಾಗಿ, ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಎ ಪ್ಲಸ್ ಎ ಉಳಿತಲ್ಲ, ಎ ಪ್ಲಸ್ ಎ ಅಂದರೆ 2a, ಆ 2a ರಿಮೂವ್ ಮಾಡೋಕ್ಕೆ ಇಲ್ಲಿ 1/2a ಆಗ್ತದೆ. ಸೊ ಇಲ್ಲಿ 2a ಐತಿ, ಇಲ್ಲಿ 1/2a ಆಗದೆ. ಇದು ನೋಡ್ರಿ ಏನಾಯ್ತು, ಈಗ 1 ಆಯ್ತು. ಇದು ಸಾಲ್ವ್ ಮಾಡಿದರೆ ನಮಗೆ 1 ಬರುತ್ತೆ. ಇದು ಸಾಲ್ವ್ ಮಾಡಿದ್ರೆ ಏನಾಯ್ತು ನೋಡಿ, ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಎ ಪ್ಲಸ್ ಎ 2a ಕ್ಯಾನ್ಸಲ್, 1 ಆಯಿತು. ಅರ್ಥ ಆಗ್ತೇನೆ, ಈ ಥರ ಆಯ್ತು. ಈಗ ಇದನ್ನು ಸಾಲ್ವ್ ಮಾಡ್ಬೋದು, ಈಗ ಸ್ಪ್ಲಿಟ್ ಮಾಡ್ತೀನಿ ಅಷ್ಟೇ. ಇಲ್ಲಿಂದ ಈಸಿ, ಇದು ಒಂದು ಈ ಸ್ಟೆಪ್ಪಿಂದ ಈ ಸ್ಟೆಪ್ ಬರ್ಕೊಂಡ್ವಲ್ಲ, ಈ ಮೆಥಡ್ ಈ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಮಗೆ ಅಷ್ಟೇ. ಸೊ ಈಗ ಇದು 1 ಮೈನಸ್ 2a 1/2a ಹಂಗೆ ಬರೀತೀನಿ, ಬ್ರ್ಯಾಕೆಟ್ ಓಪನ್ ಮಾಡ್ಬಿಡ್ತೀನಿ. ಈಗ ಇಂಟಿಗ್ರೇಷನ್ ಮಾಡ್ತೀನಿ. ಇಂಟಿಗ್ರೇಷನ್ ಇದು ಡಿವೈಡೆಡ್ ಬೈ ಇದು ಏನಾಗುತ್ತೆ ನೋಡಿ, ಇದು ಡಿವೈಡೆಡ್ ಬೈ ಇದು ಮಾಡಿದರೆ ಏನಾಗುತ್ತೆ, ಇದೈತಲ್ಲ ಇದು ಇದಿಷ್ಟು ಡಿವೈಡೆಡ್ ಬೈ ಇದು, ಇದಿಷ್ಟು ಡಿವೈಡೆಡ್ ಬೈ ಇದು. ಸೊ ಇದೇನಾಗುತ್ತೆ, ಎಕ್ಸ್ ಪ್ಲಸ್ ಎ, ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿರಿ, ಎಕ್ಸ್ ಪ್ಲಸ್ ಎ ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಎಕ್ಸ್ ಪ್ಲಸ್ ಎ ಕ್ಯಾನ್ಸಲ್ ಆದರೆ ಏನು ಉಳಿತಿಲ್ಲ, 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಉಳಿತೈತೆ. ಮೈನಸ್ ಈಗ ಮತ್ತೆ ಇದು ಡಿವೈಡ್ ಬೈ ಇದು ಮಾಡಬೇಕು, ಇಲ್ಲೈತಲ್ಲ ಇದಿಷ್ಟು ಡಿವೈಡೆಡ್ ಬೈ ಇದು, ಮತ್ತೆ ಇದಿಷ್ಟು ಡಿವೈಡೆಡ್ ಬೈ ಇದು. ಅವಾಗ ಇದು ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ ಆಗಿಬಿಡುತ್ತೆ, ಏನು ಉಳಿತಿಲ್ಲ, 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ, 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ, 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್. ಹೋಲ್ ಬ್ರಾಕೆಟ್ ಕ್ಲೋಸ್. ಸೊ ಇದೇನಂತ 1/2a ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಮೈನಸ್ ಎ ಏನಾಗುತ್ತೆ, ಲಾಗ್ ಬ್ರಾಕೆಟ್ ಓಪನ್, ಇಂಟಿಗ್ರೇಷನ್ ಇದು ಮಾಡ್ರಿ ಅಂತ, ಲಾಗ್ mod ಎಕ್ಸ್ ಮೈನಸ್ ಎ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂದ್ರೆ ಲಾಗ್ ಬರಿತೀವಲ್ಲ ಆ ಥರ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಮೈನಸ್ ಎ ಲೀನಿಯರ್ ಇರೋದಕ್ಕೆ ಲಾಗ್ ಎಕ್ಸ್ ಮೈನಸ್ ಎ, ಮೈನಸ್ ಇದೇನಾಯ್ತು ಲಾಗ್ ಎಕ್ಸ್ ಪ್ಲಸ್ ಎ, ಲಾಗ್ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಸೊ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಇತ್ತಂದ್ರೆ ಏನಾಯ್ತು, ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮೆಟ್ ಐತಿ. ಇದೇನಾಯ್ತು 1/2a ಲಾಗ್ ಎಮ್ ಬೈ ಎನ್, ಎಮ್ ಅಂದರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ಆಯ್ತು. ಈ ಥರ 1/2a ಬರುತ್ತೆ ಎಕ್ಸ್ಟ್ರಾ ಇಲ್ಲಿ. ಸೊ ಇದು ನೋಡಿ, ಇದು ಪ್ರೂವ್ ಆಯ್ತು, ಈ ಥರ ಆಯ್ತು ಪ್ರೂವ್. 1/2a ಲಾಗ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಲಾಗ್ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ, ಈ ಥರ. ಇದಿಷ್ಟೇ ಪ್ರೂಫ್. ಈ ಸ್ಟೆಪ್ಪಿಂದ ಈ ಸ್ಟೆಪ್ ಹೆಂಗೆ ಬರ್ಕೊಂಡು ಅರ್ಥ ಮಾಡ್ಕೊಳ್ರಿ. ಸೊ ಎಲಿಮಿನೇಟ್ ಆಗಿ ನಮ್ಗೆ 1 ಬರಬೇಕು, ಅದಕ್ಕೆ ಈ ಥರ ಇದಿಷ್ಟು ಪ್ರೊಸೀಜರ್ ಮಾಡಿದ್ವಿ. ಆಮೇಲೆ ಇದು ಡಿವೈಡೆಡ್ ಬೈ ಈ ಡಿನಾಮಿನೇಟರ್ 2 ಟರ್ಮ್ಸ್ ಮಾಡಿದ್ರೆ ಇದರಲ್ಲಿ 1 ಟರ್ಮ್ ಇದರಲ್ಲಿ 1 ಟರ್ಮ್ ಹೋಗಿ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಉಳಿತೆ. ಇದು ಡಿವೈಡ್ ಬೈ ಇದಿಷ್ಟು ಸ್ಪ್ಲಿಟ್ ಮಾಡ್ತೀನಿ, ಇವು ಡಿನಾಮಿನೇಟ್ರಲ್ಲಿ ಇರೋದು ಇದಕ್ಕೂ ಡಿವೈಡ್ ಮಾಡಬೇಕು, ಇದಕ್ಕೂ ಡಿವೈಡ್ ಮಾಡಬೇಕು. ಸೊ ಇದಕ್ಕೆ ಡಿವೈಡ್ ಮಾಡಿದ್ರೆ ಎಕ್ಸ್ ಮೈನಸ್ ಕ್ಯಾನ್ಸಲ್ ಆಗಿ ಇಲ್ಲಿ 1 ಬೈ ಎಕ್ಸ್ ಪ್ಲಸ್ ಆಯಿತು. ಇದನ್ನ ಇಂಟಿಗ್ರೇಷನ್ ಮಾಡಿದ್ರೆ 1 ಬೈ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಲಾಗ್ ಎಕ್ಸ್ ಮೈನಸ್ ಎ ಮೈನಸ್ ಆ್ಯಸ್ ಇಟ್ ಈಸು. 1 ಬೈ ಎಕ್ಸ್ ಪ್ಲಸ್ ಎ ಇಂಟಿಗ್ರೇಷನ್ ಮಾಡಿದ್ರೆ ಲಾಗ್ ಎಕ್ಸ್ ಪ್ಲಸ್ ಎ, ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್. ಇದು ಕಂಪ್ಲೀಟ್ ಆಯ್ತು ಇಲ್ಲಿ. ಸೊ ಇನ್ನೊಂದು ಹೆಂಗೆ ಸೇಮ್ ಹಿಂಗೆ ಇದೇ ಥರ ಇನ್ನೊಂದು ಇದೆಲ್ಲ 6th ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಉಲ್ಟಾ, ಈಗ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಅಂತ ಆಯ್ತು. ಅದಾ ಇದನ್ನ ಹೆಂಗೆ ಮಾಡಬೇಕು, ಸೇಮ್ ಅದೇ ಥರ ಮಾಡ್ತೀನಿ ನೋಡಿ. 1 ಡಿವೈಡೆಡ್ ಬೈ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ಇದು ಸೇಮ್ ಅದೇ ಥರ ಬರ್ಕೋಬೇಕು. ಇಂಟಿಗ್ರೇಷನ್ ಸ್ಪ್ಲಿಟ್ ಮಾಡಬೇಕು. ಸೊ ಫಾರ್ಮುಲಾ ಪ್ರಕಾರ ಬರೆದ್ರೆ ಏನಾಗುತ್ತೆ, ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್. ನ್ಯೂಮರೇಟ್ರಲ್ಲಿ ಇವನ್ನೇ ಯೂಸ್ ಮಾಡ್ಕೊತೀನಿ, ಎ ಪ್ಲಸ್ ಎಕ್ಸ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಇಲ್ಲಿ ಮಧ್ಯದಲ್ಲಿ ಏನು ಸೈನ್ ಹಾಕಿದರೆ ಕ್ಯಾನ್ಸಲ್ ಆಗುತ್ತೆ ಎಲ್ಲ ಅಂತ ನೋಡ್ರಿ. ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ನಮ್ಮ ಮೇನ್ ಟಾರ್ಗೆಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ರೆಡಿ ಇದೆ. ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಂಗಂದ್ರೆ ಮಧ್ಯದಲ್ಲಿ ನಾವು ಪ್ಲಸ್ ಹಾಕ್ಬೇಕು, ಯಾಕಂದರೆ ಎಕ್ಸ್ ಪ್ಲಸ್ ಇಂಟು ಮೈನಸ್ ಎಕ್ಸ್ ಮೈನಸ್ ಎಕ್ಸ್ 0 ಆಗಿಬಿಡುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಎ ಪ್ಲಸ್ ಏನಾಗ 2a ಉಳಿತಾ, 2a ಕ್ಯಾನ್ಸಲ್ ಮಾಡೋಕ್ಕೆ ನಮಗೆ ಸೈಡಿಗೆ ಕಾನ್ಸ್ಟೆಂಟ್ ಅಲ್ಲ 1/2a ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ಕೊತೀನಿ. ಸೊ ಇದೇನಾಗುತ್ತೆ ನೋಡ್ರಿ ನೆಕ್ಸ್ಟ್ ಸ್ಟೆಪ್. 1/2a ಹಂಗೆ ಬರೀತೀನಿ, ಬಾಕ್ಸ್ ಇಂಟಿಗ್ರೇಷನ್ ಇದೇನಾಗುತ್ತೆ ಇದಿಷ್ಟು ಸೇಮ್, ಮತ್ತು ಅದೇ ಸೇಮ್ ಪ್ರೊಸೀಜರ್. ಇದಿಷ್ಟು ಎ ಪ್ಲಸ್ ಎಕ್ಸ್ ಐತಲ್ಲ, ಇದು ಡಿವೈಡೆಡ್ ಬೈ ಇದಿಷ್ಟು ಡಿವೈಡ್ ಮಾಡಿದರೆ, ಈ ಪಾರ್ಟ್ ಡಿವೈಡ್ ಮಾಡಿದ್ರೆ ಅಂತ ಎ ಪ್ಲಸ್ ಎಕ್ಸ್ ಹೋಗುತ್ತೆ. ಏನು ಉಳಿತು ಇಲ್ಲಿ 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಮೈನಸ್, ಈಗ ಮತ್ತೆ ಸೇಮ್ ಈ ಕಡೆ ಸೈಡ್ ಡಿವೈಡ್ ಮಾಡೋಕೆ ಇದು ಸೆಕೆಂಡ್ ಎಲಿಮೆಂಟ್, ಇದು ಡಿವೈಡ್ ಬೈ ಇದಿಷ್ಟು
ಇದು ಡಿವೈಡ್ ಬೈ ಇದಿಷ್ಟು ಮಾಡಿದ್ರೆ ಅದು ಎ ಮೈನಸ್ ಎಕ್ಸ್ ಹೋಗುತ್ತೆ. ನೆಕ್ಸ್ಟ್ 1 ಡಿವೈಡೆಡ್ ಬೈ ಏನು ಉಳಿತು 1 ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಈಗ ಇದು ಇಂಟಿಗ್ರೇಷನ್ ಮಾಡ್ರೆ ಅಷ್ಟು 1/2a ಇದೇನು ಸ್ಪ್ಲಿಟ್ ಮಾಡ್ರಿ 1/a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಇದು ಮೈನಸ್ ಇಂಟಿಗ್ರೇಷನ್ 1/a ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್. ಪ್ಲಸ್ ಅಲ್ಲ, ಇದು ಮಧ್ಯದಾಗ ಏನೈತೆ ಪ್ಲಸ್ ಐತೆ, ಸೊ ಪ್ಲಸ್ ಹಾಕ್ಬೇಕು. ಸಾರಿ, ಇದು ಪ್ಲಸ್ ಹಾಕಬೇಕು. ಪ್ಲಸ್ ಇಲ್ಲಿ ಸೈನ್ ಏನೈತೆ ನೋಡ್ರಿ, ಎ ಪ್ಲಸ್ ಎಕ್ಸ್ ಇದು ಡಿವೈಡ್ ಮಾಡಿದ್ವಿ 1/a ಮೈನಸ್ ಎಕ್ಸ್, ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಐತಲ್ಲ, ಸೊ ಅದಕ್ಕೆ ಪ್ಲಸ್ ಆ್ಯಸ್ ಇಟ್ ಈಸ್ ಪ್ಲಸ್ ಬರೀಬೇಕು. ಸೊ ಈಗ 1/2a. ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಸೇಮ್ ಅದೇ ಥರ ಇಂಟಿಗ್ರೇಷನ್ ಆಫ್ 1/a ಮೈನಸ್ ಎಕ್ಸ್ ಇದ್ರೆ ಏನು ಬರ್ತೀವಿ, ಲಾಗ್ ಮಾಡ್ ಎ ಮೈನಸ್ ಎಕ್ಸ್ ಬರಿತೀವಿ. ನಾ ಏನು ಹೇಳಿದ್ದು, ಇಂಟಿಗ್ರೇಷನ್ ಮಾಡೋ ಟೈಮಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದು ಡಿವೈಡ್ ಆಗುತ್ತೆ ಇಂಟಿಗ್ರೇಷನಲ್ಲಿ ಅಂತ. ಎಕ್ಸ್ ಕೋಫಿಷಿಯಂಟ್ ಏನೈತಿ ಇಲ್ಲಿ -1 ಐತೆ, ಸೊ ಹಂಗಂದ್ರೆ ಏನಾಗುತ್ತೆ ಇದು 1 ಡಿವೈಡೆಡ್ ಬೈ -1 ಬರೀಬೇಕು. ಪ್ಲಸ್ ಇಂಟಿಗ್ರೇಷನ್ ಆಫ್ ಲಾಗ್ ಎ ಪ್ಲಸ್ ಎಕ್ಸ್, ಎಕ್ಸ್ ಕೋಫಿಷಿಯಂಟ್ 1 ಐತಿ, ಪ್ರಾಬ್ಲಮ್ ಇಲ್ಲ ಪ್ಲಸ್ ಐತಿ, ಇದೇನಾಗುತ್ತೆ ಲಾಗ್ ಎ ಪ್ಲಸ್ ಎಕ್ಸ್ ಇದೆ ಆ್ಯಸ್ ಇಟ್ ಈಸ್ ಬರುತ್ತೆ ಎ ಪ್ಲಸ್ ಎಕ್ಸ್. ಸೊ 1/-1 ಅಂದರೆ ಏನಿದು ಮೈನಸ್ ಇದ್ದಂಗೆ, ಹೌದಾ? ಇದೇನಾಗುತ್ತೆ ನೆಕ್ಸ್ಟ್ ಸ್ಟೆಪ್ 1/2a ಆ್ಯಸ್ ಇಟ್ ಈಸಾ. ಸೊ ಇದೇನು 1/-1 ಅಂದ್ರೆ ಮೈನಸ್ ಲಾಗ್ ಎ ಮೈನಸ್ ಎಕ್ಸ್ ಪ್ಲಸ್ ಲಾಗ್ ಎ ಪ್ಲಸ್ ಎಕ್ಸ್. ಸೊ 1/2a ಲಾಗ್, ಇದು ಲಾಗ್ ಎಮ್, ಇದು ಮೈನಸ್ ಲಾಗ್ ಎನ್. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂತಂದ್ರೆ ಏನಾಯ್ತು, ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಪ್ಲಸ್ ಸಿ. ಈ ಥರ 1/2a ಲಾಗ್ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಆಯಿತು. ಅಂದರೆ ಇದು ಲಾಗ್ ಎಮ್ ಈ ಸೈಡ್ ಇದೆ, ಮೈನಸ್ ಲಾಗ್ ಎನ್ ಈ ಕಡೆ ಇದೆ, ಅದಕ್ಕೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಮಾಡಿದ್ರೆ ಲಾಗ್ ಎಮ್ ಅಂದರೆ ಏನಾಗುತ್ತೆ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್. ಇದು ನೋಡಿ ಸೇಮ್ ಅದೇ ಥರ ಬಂತು. ಇಲ್ಲಿ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇದೆ, ಇಲ್ಲಿ ಏನಾಗುತ್ತೆ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್. ಅಂದರೆ ಕ್ವಶನಲ್ಲಿ ಏನಾರ ಕ್ವಶನಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಇದ್ದರೆ, ಫಸ್ಟಿಗೆ ಎಕ್ಸ್ ಇದ್ದು ಆಮೇಲೆ ಎ ಇದ್ದರೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಎ ಸ್ಕ್ವಯರ್ ಇದ್ದರೆ ಹಂಗೆ ಬರೀಬೇಕು, ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ. ಉಲ್ಟಾ ಇದ್ದರೆ ಇಲ್ಲಿ ನೋಡಿ ಈ ಥರ ಉಲ್ಟಾ, ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇತ್ತಂದರೆ ಎ ಪ್ಲಸ್ ಎಕ್ಸ್ ಬರೀಬೇಕು ಫಸ್ಟು, ಆಮೇಲೆ ಎ ಮೈನಸ್ ಎಕ್ಸ್ ಬರೀಬೇಕು. ಇದು ಇಷ್ಟು ಇವೆರಡು ಪ್ರೂವ್ ಮಾಡಿದ್ವಿ, ಹೌದಾ? ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಈಗ ಪ್ರಾಬ್ಲಮ್ಸ್ ಮಾಡೋಣ, ನಮಗೆ ಇದ್ರ ಪ್ರಾಬ್ಲಮ್ಸು ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಪ್ರೂಫ್ ಸೇಮ್, ಒಂದು ಕಲ್ತ್ರೆ ಇನ್ನೊಂದು ಈಸಿ. ಇದಕ್ಕೆ ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿರಿ, ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲಿ ನೋಡ್ರಿ, ಮೇನ್ ಡಿಫ್ರೆನ್ಸ್ ಏನಿಲ್ಲ, ಮೈನಸ್ ಹಾಕಿವಿ, ಇವೆಲ್ಲ ಉಲ್ಟಾ ಇದಾವೆ. ಓಕೆ, ಇದು ಮೈನಸ್ ಹಾಕಿವಿ, ಇಲ್ಲೇನು ಹಾಕಿವಿ ಪ್ಲಸ್ ಹಾಕಿವಿ, ಹೌದಾ? ಮೇನ್ ಡಿಫ್ರೆನ್ಸ್. ಉಳಿದಿದ್ದೆಲ್ಲ ಪ್ರೊಸೀಜರ್ ಸೇಮ್. ಮತ್ತು ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ ನೋಡ್ರಿ, ನೆಕ್ಸ್ಟ್ ಡಿಫ್ರೆನ್ಸು ಇಲ್ಲಿ ಡೈರೆಕ್ಟ್ ಇಂಟಿಗ್ರೇಷನ್ ಮಾಡ್ತೀವಿ, ಇಲ್ಲಿ ಬರೆದ್ಬಿಟ್ವಿ. ಬಟ್ ಇಲ್ಲಿ ಇಂಟಿಗ್ರೇಷನ್ ಮಾಡಿದಾಗ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಇಂಟಿಗ್ರೇಷನ್, ಯಾಕಂದರೆ ಎ ಮೈನಸ್ ಎಕ್ಸ್ ಇದೆ, ಹೌದು, ಎ ಮೈನಸ್ ಎಕ್ಸ್ ಇದೆ, ಹೌದಾ? ಸೊ ಮೈನಸ್ ಏನಾಗುತ್ತೆ ಇಂಟಿಗ್ರೇಷನ್ ಮಾಡಿದಾಗ ಎಕ್ಸ್ ಕೋಫಿಷಿಯಂಟ್ ಏನು ಬರುತ್ತೆ ಡಿವೈಡ್ ಆಗುತ್ತೆ. ಸೊ ಅದಕ್ಕೆ 1/-1 ಬರ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಮೈನಸ್ ಆಗುತ್ತೆ, ಅವಾಗ ಲಾಗ್ ಎಮ್ ಇದಾಗುತ್ತೆ, ಲಾಗ್ ಎನ್ ಇದಾಗುತ್ತೆ, ಅದಕ್ಕೆ ಎ ಪ್ಲಸ್ ಎಕ್ಸ್ ಮೇಲೆ ಬರುತ್ತೆ, ಎ ಮೈನಸ್ ಎಕ್ಸ್ ಕೆಳಗೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಇಂಟಿಗ್ರೇಷನ್ ಮಾಡಿದ್ವಲ್ಲ, ಇದು ನೆನ್ಪಿಟ್ಕೋಬೇಕು, ಮೈನಸ್ ಬರೀಬೇಕು ಇಲ್ಲಿ ಡಿನಾಮಿನೇಟಲ್ಲಿ. ನಾವು ಅರ್ಜೆಂಟಲ್ಲಿ ಏನು ಬರೋದು ಲಾಗ್ ಎ ಮೈನಸ್ ಎಕ್ಸ್ ಬರೆದ್ಬಿಡ್ತೀವಿ ಡೈರೆಕ್ಟ್, ಹೌದಾ? ಲಾಗ್ ಎ ಮೈನಸ್ ಎಕ್ಸ್ ಸುಮ್ಮನೆ ಆಗ್ಬಿಡುತ್ತೆ, ಎಕ್ಸ್ ಕೋಫಿಷಿಯಂಟ್ -1 ಇದೆಲ್ಲ ಅದು ಡಿವೈಡ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು ನಮಗೆ ಅಷ್ಟು. ನೆಕ್ಸ್ಟ್ ಪ್ರಾಬ್ಲಮ್ಸು, ಫಸ್ಟ್ ಪ್ರಾಬ್ಲಮ್ ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ಗೆ ಎಕ್ಸ್ ಸ್ಕ್ವಯರ್ ಮೈನಸ್ 16 ಆಯಿತು. ಓಕೆ, ಏನಾಯಿತು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 16. ಇದನ್ನ ಹೆಂಗೆ ಬರಿಬೋದು, ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 4 ಸ್ಕ್ವಯರ. ಎ ವ್ಯಾಲ್ಯೂ ಏನಾಯ್ತು 4, ಸೊ ಹಂಗಂದ್ರೆ 1/2 ಅಲ್ಲ, 1/2 ಎ ಅಂದರೆ ಏನು 4 ಲಾಗ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ, ಈಗ ಎಕ್ಸ್ ಮೈನಸ್ ಫಸ್ಟಿಗೆ ಎಕ್ಸ್ ಐತೆ, ಆಮೇಲೆ ಕಾನ್ಸ್ಟೆಂಟ್ ಐತೆ, ಹೌದಾ? ಇದನ್ನ ಹಿಂಗೆ ಆ್ಯಸ್ ಇಟ್ ಈಸ್ ಬರೀಬೇಕು, ಏನು ಎಕ್ಸ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ. ಹಂಗೈತೆ, ಇದು ಆನ್ಸರ್, ಗೊತ್ತಾಯ್ತು ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ಮು ಡೈರೆಕ್ಟ್ ಇದೆ ಅದಷ್ಟೇ, ಡಿ ಎಕ್ಸ್ ಡಿವೈಡೆಡ್ ಬೈ 3x ಸ್ಕ್ವಯರ್ ಪ್ಲಸ್ 13x ಮೈನಸ್ 10. ಡಿ ಎಕ್ಸ್ ಡಿವೈಡೆಡ್ ಬೈ 3x ಸ್ಕ್ವಯರ್ ಪ್ಲಸ್ 13x ಮೈನಸ್ 10 ಆಯ್ತು. 30 ಪ್ಲಸ್ 13x ಮೈನಸ್ 10, ಹೌದಾ? ಸೊ ಇದೇನಾಗುತ್ತೆ, ಇದನ್ನು ಫಸ್ಟ್ ಏನು ಮಾಡಬೇಕು, ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. ಕ್ವಾಡ್ರಾಟಿಕ್ ಇಕ್ವೇಷನ್ ಐತಲ್ಲ, 3x ಸ್ಕ್ವಯರ್ ಪ್ಲಸ್ 13x ಮೈನಸ್ 10. ಸೊ ಈ ಥರ ಬಂದರೆ ಏನು ಮಾಡ್ಬೇಕಂತ ಹೇಳಿದ್ದೆ, ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ 1 ಇರಬೇಕು, ಪಾಸಿಟಿವ್ ಇರಬೇಕು, ಹೌದಾ? ಸೊ 3 ಕಾಮನ್ ತೆಗೆದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 13ನಲ್ಲಿ 3 ಕಾಮನ್ ತೆಗೆಯಕ್ಕೆ ಬರಲ್ಲ, ಅದಕ್ಕೆ ಡಿವೈಡ್ ಆಗುತ್ತೆ, 13/3x ಮೈನಸ್ 10ನಲ್ಲೂ 3 ಕಾಮನ್ ತೆಗೆಯಕ್ಕೆ ಬರಲ್ಲ, ಅದಕ್ಕೆ ಡಿವಿಷನ್ ಮಾಡ್ತಿದೆ, 10/3 ಆಯಿತು, ಹೌದಾ? ಸೊ ಈಗ ನೆಕ್ಸ್ಟ್ 3 ಮತ್ತು ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕು. ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್
13/3x 13/x ಕೋಫಿಷಿಯಂಟ್ ಏನೇ 13/3 ಐತಿ. ಏನು ಮಾಡ್ಬೇಕಂತ ಹೇಳಿದೆ 13/3ನ ಅರ್ಧ ಮಾಡಬೇಕು. ಅಲ್ಲಿ ಏನಿರುತ್ತೋ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದ್ರ ಅರ್ಧ. ಸೊ ಅದ್ರ ಅರ್ಧ ಮಾಡಿದ್ರೆ ಏನಾಗುತ್ತೆ 13/6 ಆಗುತ್ತೆ. ನ್ಯೂಮರೇಟರ್ ಹೋಗುತ್ತೆ, ಡಿನಾಮಿನೇಟರ್ ಹೋಗುತ್ತೆ. 2/1 ಅಲ್ಲ, ಇದು 1/2 ಆಗುತ್ತೆ. ಮತ್ತು 3 × 2 ಏನಾಗುತ್ತೆ 6 ಆಗುತ್ತೆ. ಇವೆರಡು ಮಲ್ಟಿಪ್ಲ್ ಆಗ್ತವೆ. ಸೊ 13/3 / 2 ಮಾಡಿದ್ರೆ 13/6 ಆಗುತ್ತೆ. ಅದನ್ನು ಪ್ಲಸ್ ಸ್ಕ್ವೇರ್ ಮಾಡಬೇಕು, ಮೈನಸ್ ಸ್ಕ್ವೇರ್ ಮಾಡಬೇಕು. ಇದೇ ಬಿ ಇದ್ದಂಗೆ ಈಗ. ಸೊ ಪ್ಲಸ್ 13/6 ಹೋಲ್ ಸ್ಕ್ವೇರ್ ಮೈನಸ್ 13/6 ಹೋಲ್ ಸ್ಕ್ವೇರ್ ಮೈನಸ್ 10/3 ಓಕೆ. ಸೊ ಈ ಥರ ಪ್ರಾಬ್ಲಮ್ಸ್ ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ ಮಾಡಿದ್ವಿ. ಸೊ ಅವೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಇವೆಲ್ಲ ಈಸಿ ಆಗ್ತಾ ಹೋಗ್ತಾವೆ ಅಷ್ಟೇ. ಸೇಮ್ ಪ್ರೊಸೀಜರ್ ಅದೇ, ನಂಬರ್ ಚೇಂಜ್ ಮಾಡ್ತಾರೆ ಅಷ್ಟೇ. ಇದಿಷ್ಟು ಏನಾಗ್ಬಿಡುತ್ತೆ ನೋಡಿ, ಇದಿಷ್ಟು ಪಾರ್ಟ್ ಏನಾಗ್ಬಿಡುತ್ತೆ, ಇದೆಲ್ಲ ಸಾಲ್ವ್ ಮಾಡಲ್ಲ, ಡೈರೆಕ್ಟ್ ಬರ್ಬಿಡ್ತೀನಿ. ಏನು ಎ ನಡುಕ್ಕೆ ಪ್ಲಸ್ ಐತಿಲ್ಲ, ಹೌದಾ, ಪ್ಲಸ್ ಬಿ ಅಂದರೆ 13/6 ಹೋಲ್ ಸ್ಕ್ವೇರ್ 13/6 ಹೋಲ್ ಸ್ಕ್ವೇರ್. ಇನ್ನು ಉಳಿದಿದ್ದೇನು ಮೈನಸ್ 13 ಸ್ಕ್ವೇರ್ ಅಂದರೆ ಏನಾಗುತ್ತೆ 169 / 36 ಆಗುತ್ತೆ ಇದು, ಹೌದಾ. ಮೈನಸ್ ಏನಾಗುತ್ತೆ 10/3 ಆ್ಯಸ್ ಇಟ್ ಈಸ್ ಇದು. ಸೊ ಇದೇನಾಗುತ್ತೆ 3x + 13/6 ಹೋಲ್ ಸ್ಕ್ವಯರ್ ಮೈನಸ್ ಹಂಗೆ ಬರೀತೀನಿ. ಎಲ್ ಸಿ ಎಮ್ ಏನಾಗುತ್ತೆ, ಎಲ್ ಸಿ ಎಮ್ ಸಾಲ್ವ್ ಮಾಡೋಕಿದೆ. 36 3 ಎಲ್ ಸಿ ಎಮ್ ಅಂದರೆ 36 ಆಗುತ್ತೆ ಎಲ್ ಸಿ ಎಮ್ಮು. ಸೊ ಇದು 169 ಹಂಗೆ ಬರುತ್ತೆ. ಮೈನಸ್ ಇದೇನಾಗುತ್ತೆ 3ಗೆ ಏನು ಇಂಟು ಮಾಡಿದ್ರೆ 36 12, ಅದೇ 12 ಇದಕ್ಕೆ ಇಂಟು ಮಾಡ್ಬೇಕು. ಅವಾಗೇನಾಗುತ್ತೆ 120 ಆಗುತ್ತೆ. 10 × 12 120 ಆಯಿತು. ಸೊ ನೆಕ್ಸ್ಟ್ ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಂತ್ ಇದೆ ಅಷ್ಟೇ, ಬಟ್ ಈಸಿ ಇದೆ ಅದು. ಸೊ ಏನಾಗ್ತಿದೆ x + 13/6 ಹೋಲ್ ಸ್ಕ್ವಯರ್ ಮೈನಸ್ ಡಿನಾಮಿನೇಟರ್ 36, ಹೌದಾ. ಇದೇನಾಯ್ತು 169 120 ಆ್ಯಡ್ ಮಾಡ್ಬೇಕು. 100 200 ಆಯಿತು. 200 6 2 8 ಆಯಿತು. 9 ಆ್ಯಸ್ ಇಟ್ ಈಸ್ 289 ಬಂತಿದ್ದು. ಸೊ ಇದನ್ನು ಹಿಂಗೆ ಬರಿಬೋದು. ಸೊ ಈಗೇನಾಯ್ತು ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಅಬ್ಸರ್ವ್ ಮಾಡಿರಿ, ಇದು ಬರೆಯಲ್ಲ ನನಗೆ. 3x² + 13x - 10ನ ಸಾಲ್ವ್ ಮಾಡೋಣ. ಏನು ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡು ಏನು ಮಾಡಿದೆ 3 × x + 13/6 ಹೋಲ್ ಸ್ಕ್ವಯರ್ ಮೈನಸ್ 289 ಅಂದರೆ 17 ಸ್ಕ್ವೇರ್ ಅದು, ಓಕೆ. 17/6 ಸ್ಕ್ವೇರ್ 36, 17/6 ಹೋಲ್ ಸ್ಕ್ವೇರ್ ಆಯಿತು. ಇದು ಎಕ್ಸ್ ಇದ್ದಂಗೆ, ಇದು ಎ ಇದ್ದಂಗೆ. x² - a² ಸೇಮ್ 1/3 ಐತೆ ಔಟ್ ಸೈಡ್. ಇಲ್ಲಿ ನೋಡ್ರಿ 3 ಕಾನ್ಸ್ಟೆಂಟ್ ಹಂಗೆ ಬರಿತೀನಿ. 1/3 ಹಂಗೆ ಬರಿತೀನಿ, ಟಚ್ ಮಾಡಲ್ಲ. ಡಿವೈಡೆಡ್ ಬೈ 1/2a. ಎ ಅಂದ್ರೇನು 17/6 ನನಗೆ ಬರೆದೆ. ಲಾಗ್ x - a. ಎಕ್ಸ್ ಅಂದರೆ ಏನಾಯ್ತು x + 13/6 ಮೈನಸ್ 17/6 x - a ಡಿವೈಡೆಡ್ ಬೈ x + a. ಸೊ ಎಕ್ಸ್ ಏನೈತೆ x + 13/6 ಇದಿಷ್ಟು ಎಕ್ಸ್ ಪ್ಲಸ್ ಎ ಅಂದರೆ 17/6 ಪ್ಲಸ್ ಸಿ ಈ ಥರ ಆಯಿತು. ಇದಿಷ್ಟು ಎಕ್ಸ್ ಇದ್ದಂಗೆ ಮೈನಸ್ ಇದಿಷ್ಟು ಎ x - a, ಇದಿಷ್ಟು ಎಕ್ಸ್ ಇದ್ದಂಗೆ ಪ್ಲಸ್ ಇದಿಷ್ಟು ಎ x + a, ಆ ಥರ 1/2a ಬರ್ತೀವಿ. ಸೊ ಈಗ ಇದು ಸಾಲ್ವ್ ಮಾಡಿದರೆ ನೋಡಿ 2 1s 2 3s 3 3 ಕ್ಯಾನ್ಸಲ್. ರಿಮೈನಿಂಗ್ ಏನು ಬಂತಿಲ್ಲ, ಎಲ್ಲ ಕ್ಯಾನ್ಸಲ್ ಆಯ್ತು. 1/17 ಉಳಿತು. ಲಾಗ್ ಇದು ಸಾಲ್ವ್ ಮಾಡಿದರೆ ಏನಾಗುತ್ತೆ x ಪ್ಲಸ್ ಎಲ್ ಸಿ ಎಮ್ 6 ಸೇಮ್ ಐತೆ. 13 - 17 -4 ಆಗುತ್ತೆ ಇದು, ಹೌದಾ. ಎಷ್ಟಾಗುತ್ತೆ ಮೈನಸ್ ಆಯ್ತು, ಇದು -4 ಬಂತು. ಡಿವೈಡೆಡ್ ಬೈ 4 ಆಯ್ತು. ನೆಕ್ಸ್ಟ್ ಇದು ಎಕ್ಸ್ ಪ್ಲಸ್ ಇದು ಎಲ್ ಸಿ ಎಮ್ 6 17 13 ಆ್ಯಡ್ ಮಾಡ್ರೆ 20 30 ಆಯ್ತು. 30 ಆಯಿತು. ಇದನ್ನೇನು ಮಾಡ್ಬೋದು ನೋಡು 1/17 ಲಾಗ್ ಎಲ್ ಸಿ ಎಮ್ ಮಾಡಿದ್ರೆ 6x - 4 ಡಿವೈಡೆಡ್ ಬೈ ಇದಕ್ಕೆ 6 ಮಲ್ಟಿಪ್ಲೈ ಮಾಡಿದ್ರೆ 6x + 30. 6 ಕ್ಯಾನ್ಸಲ್ ಆಗ್ಬಿಡುತ್ತೆ. ಪ್ಲಸ್ ಸಿ ಮತ್ತು ಇದ್ರಲ್ಲಿ ಕಾಮನ್ ತೆಗೆದು ಮಾಡ್ಬೋದು. ಇಲ್ಲ ಇಲ್ಲೇ ಕ್ಯಾನ್ಸಲ್ ಮಾಡಿ ಸಾಲ್ವ್ ಮಾಡ್ಬೋದು. ಇದು 2 2s 2 3s 6 3 1s 3 2s ಈ ಥರ ಕ್ಯಾನ್ಸಲ್ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಇನ್ನು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು, ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಓಕೆ. ಗೊತ್ತಾಯ್ತಾ. ಇದಿಷ್ಟು ಸಿಂಪ್ಲಿಫೈ ಎ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಅದು ಫಾರ್ಮೆಟಲ್ಲಿ ಹಾಕ್ಬೇಕು. 1/2a ಲಾಗ್ x - a ಡಿವೈಡ್ ಬೈ x + ಐತಲ್ಲ ಆ ಫಾರ್ಮೆಟಲ್ಲಿ ಹಾಕಿ ಇನ್ನು ಏನಾದ್ರು ಫರ್ದರ್ ಸ್ಮಾಲ್ ಸಿಂಪ್ಲಿಫಿಕೇಶನ್ ಇತ್ತಂದರೆ ಸಿಂಪ್ಲಿಫೈ ಮಾಡ್ಬೋದು. ಇದಿಷ್ಟು ಈ ಪ್ರಾಬ್ಲಮ್. ನೆಕ್ಸ್ಟ್
ಸೇಮ್ ಇದು ಸೇಮ್ ಐತೆ ನೋಡ್ರಿ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 16 ಇದು ಅದೇ ಸೇಮ್ ರಿಪೀಟ್ ಆಗಿದೆ ಕ್ವಶನ್. ಸೊ ಇದು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಐತೆ. ಓಕೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಲ್ಲ, ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಪವರ್ 6 ಅಲ್ಲ. 1 ಮೈನಸ್ ಎಕ್ಸ್ ಪವರ್ 6 ಇದು ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೇಕು. ಸೊ ಈಗ ಇದೇನು ಮಾಡ್ತೀನಿ ನೋಡ್ರಿ, ಇದನ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್, ಇಲ್ಲಿ ಮೇಲೆ ಎಕ್ಸ್ ಸ್ಕ್ವೇರ್ ಬರ್ಬೇಕಂದ್ರೆ ಈ ಎಕ್ಸ್ ಪವರ್ 6 ಹೆಂಗೆ ಬರಿಬೋದು, ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಅಂದರೆ 6 ಆಗುತ್ತೆ. ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಮ್ಯಾಚ್ ಆಗ್ತದೆ ಅದಕ್ಕೆ. ಸೊ ಪುಟ್ ಎಕ್ಸ್ ಕ್ಯೂಬ್ ಈಕ್ವಲ್ಸ್ ಟು ಟಿ ಏನಾಗುತ್ತೆ, 3x ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ನಮಗೆ ಬೇಕಾಗಿರೋದೇನು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಷ್ಟೇ. ಸೊ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಬೈ 3. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲೇಸ್ನಾಗ ಏನು ಬರೀತೀವಿ, ಡಿ ಟಿ ಬೈ 3 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಕ್ಯೂಬ್ ಅಂದರೆ ಟಿ ಸ್ಕ್ವೇರ್ ಆಯ್ತು. ಇದು 1/3 ಔಟ್ಸೈಡ್ ಬರೆದ್ರೆ ಇಂಟಿಗ್ರೇಷನ್ ಡಿ ಟಿ ಡಿವೈಡೆಡ್ ಬೈ 1 ಮೈನಸ್ ಟಿ ಸ್ಕ್ವೇರ್. ಸೊ ಇದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಥರ ಐತಿದು, ಹೌದಾ. ಹಂಗಂದ್ರೆ ಏನು 1/3 ಆ್ಯಸ್ ಇಟ್ ಈಸ್ ಇಂಟು 1/2a ಲಾಗ್ ಏನಾಗುತ್ತೆ ಎ ಪ್ಲಸ್ ಎಕ್ಸ್ ಅಲ್ಲ, ಉಲ್ಟಾ ಇದೆ ಅದಕ್ಕೆ ಸೆಕೆಂಡ್ ಮಾಡಿದ್ವಲ್ಲ, ಯೂಸ್ ಮಾಡಿದ್ವಲ್ಲ, ಅದು ನೀವು ಇಲ್ಲೈತಲ್ಲ ಇದನ್ನ ಯೂಸ್ ಮಾಡ್ಬೇಕು. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟಲ್ಲಿ ಇತ್ತಂದರೆ ಎ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎ ಮೈನಸ್ ಎಕ್ಸ್ ಅದನ್ನ ಯೂಸ್ ಮಾಡ್ಬೇಕು. ಓಕೆ, ಎ ಪ್ಲಸ್ ಎಕ್ಸ್ ಇದು ನೋಡೇ ಕಂಡುಹಿಡಿಬೇಕು ನಾವು. ಓಕೆ, ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಪ್ಲಸ್ ಸಿ. ಟಿ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ, ಎ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಲ್ಲ, 1/2a. ಎ ಅಂದರೆ ಏನಿಲ್ಲ 1, ಎ ಅಂದರೆ 1 ಸ್ಕ್ವೇರ್ ಆಯ್ತಲ್ಲ, ಎ ಅಂದರೆ 1. ಸೊ ಇದು ಎಷ್ಟಾಯ್ತು, 1/6 ಲಾಗ್ 1 ಪ್ಲಸ್ ಎಕ್ಸ್ ಅಂದರೆ ಟಿ ಅಂದರೆ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಕ್ಯೂಬ್, ಇದು ಪ್ಲಸ್ ಸಿ ಜಸ್ಟ್. ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ಸೈನ್ ಎಕ್ಸ್ ಡಿ ಎಕ್ಸ್ ಡಿವೈಡ್ ಬೈ 1 ಮೈನಸ್ 4 ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಐತೆ. ಓಕೆ, ಏನಿದೆ ಡಿ ಎಕ್ಸ್ ಡಿವೈಡೆಡ್ ಸೈನ್ ಎಕ್ಸ್ ಐತಲ್ಲ, ಸೈನ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ 4 ಕಾಸ್ ಸ್ಕ್ವೇರ್ ಎಕ್ಸ್. 4 ಕಾಸ್, ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಯಾಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ನಮ್ಗೆ ಗೊತ್ತಾಗುತ್ತೆ, ಯಾಕೆ ಕಾಸ್ಟ್ ಡಿಫ್ರೆನ್ಸಿಯೇಷನ್ ಏನು ಸೈನ್ ಮೈನಸ್ ಸೈನ್. ಸೊ ಇಲ್ಲಿ ಐತೆ ಆಲ್ರೆಡಿ ಲಿಂಕ್ ಐತೆ. ಸೊ ಅದಕ್ಕೆ ಏನು ಪುಟ್ ಮಾಡ್ತೀನಿ ಡೈರೆಕ್ಟ್, ಪುಟ್ ಕಾಸ್ ಎಕ್ಸ್ ಪ್ಲೇಸ್ನಲ್ಲಿ ಟಿ ಹಾಕಿದರೆ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಬಟ್ ನಮಗೆ ಬೇಕಾದ್ರೆ ಇಷ್ಟೇ, ಮೈನಸ್ ಬೇಡ. ಸೊ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ರೈಟ್ ಸೈಡ್ ಬರೆದು ಬಿಡ್ತೀನಿ, ಮೈನಸ್ ಡಿ ಟಿ ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡಿದರೆ ಮೈನಸ್ ಡಿ ಟಿ ಡಿವೈಡೆಡ್ ಬೈ 1 ಮೈನಸ್ 4 ಟಿ ಸ್ಕ್ವೇರ್, ಅದ ಕಾಸ್ ಸ್ಕ್ವೇರ್ ಐತಲ್ಲ, ಟಿ ಸ್ಕ್ವೇರ್ ಆಯ್ತಿದೆ ಮೈನಸ್ ಔಟ್ಸೈಡ್ ಡಿ ಟಿ ಡಿವೈಡೆಡ್ ಬೈ 1 ಮೈನಸ್ 4 ಟಿ ಸ್ಕ್ವೇರ್ ಹೆಂಗೆ ಬರಿಬೋದು, 2t ಹೋಲ್ ಸ್ಕ್ವೇರ್, ಸಿಂಪಲ್ 2t ಹೋಲ್ ಸ್ಕ್ವೇರ್. ಇದು 1 ಸ್ಕ್ವೇರ್ ಅಂತ ಬರಿಬೋದು. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ ಅಂತ, ಮೈನಸ್ 1/2a. ಎ ಅಂದ್ರೇನು 1 ಲಾಗ್ ಏನಾಗುತ್ತೆ, ಲಾಗ್ ಎ ಪ್ಲಸ್ ಎಕ್ಸ್ ಅಲ್ಲ, 1 ಪ್ಲಸ್ 2t ಡಿವೈಡೆಡ್ ಬೈ 1 ಮೈನಸ್ 2t ಪ್ಲಸ್ ಸಿ. ಈಗ ಅಬ್ಸರ್ವ್ ಮಾಡಿರಿ, ಟಿ ಕೋಫಿಷಿಯಂಟ್ ಏನಾಯ್ತು, ನಾವು ಯಾವುದಾದ್ರು ಇಂಟಿಗ್ರೇಷನ್ ಮಾಡ್ತಿದ್ದೇವೋ ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ಮಾಡ್ತಿದ್ವಿ. ಸೊ ಟಿ ಕೋಫಿಷಿಯಂಟ್ ಏನಾಗುತ್ತೆ, ಅದೇನಾಗುತ್ತೆ ಅಂತ ಹೇಳಿದ್ದೆ, ಡಿವೈಡ್ ಮಾಡ್ಬೇಕು ಅದನ್ನ, ಹೌದಾ. ಇಂಟು 2 ಬರಿತೀನಿ, ಮತ್ತೆ ಇಂಟು 2 ಅದಾಯ್ತಾ. ಇದು ಮೇನ್, ಇದು ಮರೆಯಂಗಿಲ್ಲ. ಇಂಟಿಗ್ರೇಷನ್ ಮಾಡಿ ಬರೆದ್ವಿ. ಇಂಟಿಗ್ರೇಷನ್ ಮಾಡಿದ್ಮೇಲೆ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದರೆ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದು ಡಿವೈಡ್ ಆಗುತ್ತೆ. ಇಲ್ಲಿ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದಕ್ಕೆ ಟಿ ಕೋಫಿಷಿಯಂಟ್ ಏನಿದೆ 2 ಇರೋದ್ರಿಂದ ಅದು ಡಿವೈಡ್ ಬೈ ಮಾಡ್ಬೇಕು ಇಂಟಿಗ್ರೇಷನಲ್ಲಿ. ಸೊ ಟೋಟಲ್ ಏನಾಯ್ತು, ಮೈನಸ್ 1/4 ಲಾಗ್ 1 ಪ್ಲಸ್ 2t ಅಲ್ಲ, ಟಿ ಅಂದರೆ ಏನು, ಟಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ 1 ಪ್ಲಸ್ 2 ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ಸಿ. ಇದು ಕಂಪ್ಲೀಟ್ ಆಯ್ತು, ಗೊತ್ತಾಯ್ತಾ. ಇಂಟಿಗ್ರೇಷನ್ ಮಾಡಿದ್ಮೇಲೆ ಟಿ ಕೋಫಿಷಿಯಂಟ್ ಏನಿದೆ ಅದನ್ನು ಡಿವೈಡ್ ಮಾಡಬೇಕು, ಅದು ಮೇನ್. ಮೈನಸ್ ಇದ್ದರೆ ಮೈನಸಿಂದ ಡಿವೈಡ್ ಮಾಡಬೇಕು, 2 ಇದ್ದರೆ 2 ಇಂದ ಡಿವೈಡ್ ಮಾಡಬೇಕು, 3 ಇದ್ದರೆ 3 ಇಂದ ಡಿವೈಡ್ ಮಾಡಬೇಕು. ಆ ಥರ ಇಂಟಿಗ್ರೇಷನ್ ಮಾಡಿದಾಗ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದು ಡಿನಾಮಿನೇಟರ್ ಬರಬೇಕು.
ಇದಿಷ್ಟು ಕಂಪ್ಲೀಟ್ ಆಯ್ತು ನೋಡಿ. ಸೊ ಇವಿಷ್ಟು ಪ್ರಾಬ್ಲಮ್ಸು, ಸೊ ಇವಿಷ್ಟು ಕ್ವಶನ್ಸಲ್ಲಿ ಇವಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ಇವಿಷ್ಟರಲ್ಲಿ ಇವಿಷ್ಟು ಒಂದೇ ಥರ 6 ಕ್ವಶನ್ಸ್ ಏನು ನಾವು ಕಲ್ತೀವಲ್ಲ, ಸೊ 6 ಕ್ವಶನ್ಸು ಒಂದೇ ಥರ ಇರ್ತವೆ. ಸೊ ಅದರಲ್ಲಿ 3 ಕ್ವಶನ್ಸ್ನ ನಾವು ಕರೆಕ್ಟಾಗಿ ಕಲಿತ್ರೆ ಇನ್ನು ರಿಮೈನಿಂಗ್ 3 ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಯಾವ್ದ್ಯಾವುದು ಲಿಂಕ್ ಇದೆನೋ, ಯಾವ್ದ್ಯಾವುದು ಸಿಮಿಲರ್ ಇದೆನೋ ಆ ವೀಡಿಯೋಸನ್ನ ಫಸ್ಟ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಕ್ವಶನ್ ಮಾಡಿದ್ದೀನಿ, ಫಸ್ಟ್ ಕ್ವಶನ್ನು ಸೆಕೆಂಡ್ ಕ್ವಶನ್ನು ಒಂದೇ ಥರ ಇದೆ, ಅದಕ್ಕೆ ಆ ವೀಡಿಯೋ ಆದಮೇಲೆ ಆ ವೀಡಿಯೋ ಮಾಡೀನಿ. ನೆಕ್ಸ್ಟು ಸೆಕೆಂಡ್ ಕ್ವಶನ್ನು ಥರ್ಡ್ ಕ್ವಶನ್ನು ಸೇಮ್ ಇದೆ, ಆ ಥರ ಮಾಡಿದ್ದೀನಿ. ಈಗ ನೆಕ್ಸ್ಟು 4th 5th 6th ಸೇಮ್ ಇದೆ, ಈ ಥರ ಫಸ್ಟು ಸೆಕೆಂಡು ಥರ್ಡು 4th 5th 6th. ಸೊ ಇವು 3 ವೀಡಿಯೋಸ್ ನೋಡೋದ್ರಿಂದ 3 ಪ್ರಾಬ್ಲಮ್ಸ್ ಕರೆಕ್ಟಾಗಿ ಕಲಿತ್ರೆ ಇನ್ನು 3 ಪ್ರಾಬ್ಲಮ್ಸ್ ಈಸಿಯಾಗಿ ಬರುತ್ತೆ. ಫಸ್ಟ್ ಕ್ವಶನ್ ಅರ್ಥ ಆದರೆ ಸೆಕೆಂಡ್ ಕ್ವಶನ್ ಈಸಿ, ಥರ್ಡ್ ಕ್ವಶನ್ ಅರ್ಥ ಆದರೆ 4th ಕ್ವಶನ್ ಈಸಿ, 5th ಅರ್ಥ ಆದರೆ 6th ಈಸಿ, ಆ ಥರ ಲಿಂಕ್ ಇದೆ ಅದು. ಓಕೆ, ಸೊ ಇದರಲ್ಲಿ ನೀಟಾಗಿ ನೋಡ್ಕೊಳ್ರಿ. ಫಿಕ್ಸ್ ಕ್ವಶನ್ ಬರುತ್ತೆ ಅಂತ ಗೊತ್ತಿರೋದ್ರಿಂದ ಸೊ ಇದನ್ನು ನಾವು ಎಕ್ಸ್ಟ್ರಾ ಕ್ವಶನ್ ಆಗಿ ಕನ್ಸಿಡರ್ ಮಾಡ್ಬೋದು. 4 ಬರೆದು ಎಕ್ಸ್ಟ್ರಾ ಬರೆಯೋದ್ರಿಂದ ನಮಗೆ ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಅದಕ್ಕೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್